ನಗರದಲ್ಲಿ ರೌಡಿಗಳಿಗೆ ಶುರುವಾಯಿತು ನಡುಕ. ಅಧಿಕಾರ ವಹಿಸಿ ಬೆರಳೆಣಿಕೆಯ ದಿನದಲ್ಲಿ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಕಮಿಷನರ್ ಎನ್ ಶಶಿಕುಮಾರ್. ಕಳೆದ 1 ವರ್ಷದಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿತ್ತು. ಎಲ್ಲೆಂದರಲ್ಲೇ ಕೊಲೆಗಳು, ಚಾಕು ಇರಿತ ಪ್ರಕರಣಗಳು, ಕಳ್ಳತನ ಪ್ರಕರಣಗಳು, ಹಲ್ಲೆಗಳಂತ ಸಾಕಷ್ಟು ಕೇಸ್ಗಳು ಆಗುತ್ತಿದ್ವು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಕೆಲ ದುಷ್ಟ ವ್ಯಕ್ತಿಗಳು ಮಾಡುತ್ತಾ ಬಂದಿದ್ರು. ಆದರೆ ಅಂತವರನ್ನ ಇಲ್ಲಿಯವರೆಗೂ ದೊಡ್ಡ ಮಟ್ಟದಲ್ಲಿ ಮಟ್ಟ ಹಾಕುವಂತಹ ಗೋಜಿಗೆ ಪೊಲೀಸ್ ಇಲಾಖೆ ಹೋಗಿರಲಿಲ್ಲ. ಆದರೆ ಇದೀಗ ಬಂದ ನೂತನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ L&O ಡಿಸಿಪಿ ನಂದಗಾವಿ ಮತ್ತು ಡಿಸಿಪಿ ರವೀಶ್ ಅವಳಿ ನಗರದಲ್ಲಿ ಭಾರೀ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ನೇಹಾ ಹಿರೇಮಠ್ ಮತ್ತು ಅಂಜಲಿ ಕೊಲೆ ಕೇಸ್ಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯ ಕೊಲೆ ಕೇಸ್ಗಳು ಭಾರೀ ಮುಜುಗರಕ್ಕೆ ಈಡಾಗಿದ್ವು. ಆದರೆ ಹಿಂದಿನ ಪೊಲೀಸ್ ಕಮಿಷನರ್ ಮಹಿಳಾ ಕಮಿಷನರ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿಡಲು ಆಗಿರಲಿಲ್ಲ. ಸದ್ಯ ಕಳೆದ ವಾರವೇ ಅಧಿಕಾರ ವಹಿಸಿಕೊಂಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಜೊತೆಗೆ ಡಿಸಿಪಿಗಳಾದ ನಂದಗಾವಿ ಮತ್ತು ರವೀಶ್ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಅವಳಿ ನಗರದಲ್ಲಿ ಕಮಿಷನರ್ ವ್ಯಾಪ್ತಿಯಲ್ಲಿ 260ಕ್ಕೂ ಹೆಚ್ಚು ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಒಂದಂತೂ ಸತ್ಯ, ಅಂದುಕೊಂಡಂತೆ ಕ್ರೈಮ್ ತಡೆಗಟ್ಟುವಲ್ಲಿ ನೂತನ ಪೊಲೀಸ್ ಕಮಿಷನರ್ ಮುಂದಾಗಿದ್ದಾರೆ. ಕಳೆದ 4 ತಿಂಗಳಲ್ಲಿ ಅವಳಿ ನಗರದಲ್ಲಿ ಹಾಳಾಗಿದ್ದ ಕಾನೂನು ಸುವ್ಯವಸ್ಥೆ ಹತೋಟಿಗೆ ತರಲು ಮುಂದಾಗಿರುವುದು ಜನಸಾಮಾನ್ಯರು ಇನ್ನು ಮೇಲೆ ಭಯಭೀತಿ ಇಲ್ಲದಂತೆ ಓಡಾಡುವ ಸಂಗತಿಯನ್ನ ಹುಟ್ಟುಹಾಕಿದ್ದಾರೆ. ಜೊತೆಗೆ ಜನಸಾಮಾನ್ಯರ ನಿರೀಕ್ಷೆಗಿಂತಲೂ ಕೆಲಸ ಮಾಡಲು ಮುಂದಾದ ಖಡಕ್ ಕಮಿಷನರ್ ಎನ್ ಶಶಿಕುಮಾರ್, ಡಿಸಿಪಿ ನಂದಗಾವಿ ಮತ್ತು ಡಿಸಿಪಿ ರವೀಶ್ ಅವರಿಗೆ ಜನಸಾಮಾನ್ಯರು ಸೆಲ್ಯೂಟ್ ಹೊಡೆಯುತ್ತಿದ್ದಾರೆ.